ಎಲ್ರಿಗೂ ನಮಸ್ಕಾರ. ಇವತ್ತು ಹಸಿ ಮಾವಿನಕಾಯಿಂದ ಜ್ಯೂಸ್ ಮಾಡೋದು ನೋಡೋಣ. ಹಸಿ ಮಾವಿನಕಾಯಿ ಅಂದರೆ ಕಾಯಿ ಇನ್ನೂ ಹಣ್ಣಾಗಿಲ್ಲ. ಇದು ಯಾವುದೇ ವೆರೈಟಿ ಆದರೂ ಆಗ್ಬೋದು, ತೊಂದರೆ ಇಲ್ಲ. ಸೊ ಈ ಮಾವಿನಕಾಯಿನ ಕುದಿಸ್ಬಿಟ್ಟು ಅದರಿಂದ ಪಲ್ಪಿಂದ ಜ್ಯೂಸ್ ಮಾಡೋದು. ಇದರ ಏನು ವಿಶೇಷತೆ ಅಂದರೆ ಇದರಿಂದ ಇದು ಇಮ್ಯುನಿಟಿ ಬೂಸ್ಟ್ ಮಾಡ್ತದೆ. ಮತ್ತು ತುಂಬ ಹೀಟ್, ಇವಾಗ ವೆದರ್ ತುಂಬ ಹೀಟ್ ಇರೋದ್ರಿಂದ ಅದು ಬ್ಯಾಲೆನ್ಸ್ ಮಾಡ್ತದೆ. ಸೊ ಹಾಗಾಗಿ ಮಾಡೋದು. ಹೇಗೆ ಮಾಡೋದು ಅಂದರೆ ಇದನ್ನು ಸರಿ ತೊಳ್ಕೊಂಡಿದ್ದೇನೆ ಮುಂಚೆ ನಾನೀಗ ಆಲ್ರೆಡಿ. ಇದಕ್ಕೆ ಇದು ಮುಳುಗೋಷ್ಟು ನೀರು ಹಾಕಿ 2 ವಿಸಲ್ ತೆಗೆಯೋದು ಕುಕ್ಕರಲ್ಲಿ, ಅಥವಾ ಹೊರಗಡೆ ನೀವು ಡೈರೆಕ್ಟಾಗಿ ಹಾಗೆ ಒಲೆ ಮೇಲೆ ಇಟ್ಟು ಬೇಯಿಸುವಾಗ, ಬಾಣಲೆಯಲ್ಲಿ ಇಟ್ಟು ಬೇಯಿಸುವಾಗ 12 ನಿಮಿಷ ಬೇಕಾಗ್ತದೆ ಕುದಿಲಿಕ್ಕೆ, ಬೇಯಲಿಕ್ಕೆ. ಇದು ಸಾಫ್ಟ್ ಆಗಬೇಕು ಪೂರ್ತಿ ಹಾಗೆ. ಸೊ ಈಗ ನಾನು 2 ವಿಸಲ್ ಕುಕ್ಕರ್ ಕೂಗಿಸ್ತೇನೆ. ಇವಾಗ 2 ವಿಸಲ್ ಆಗಲಿ. ಇದು ತುಂಬ ಕುದಿಸ್ಬೇಡಿ, ಮತ್ತು 3 ಮತ್ತು ಅದಕ್ಕಿಂತ ಹೆಚ್ಚಿಗೆ ಹೋಗಬೇಡಿ. 2 ವಿಸಲ್ಲು, 1 ಅಥವಾ 2 ವಿಸಲ್ ಸಾಕು. ಸೊ ಇವಾಗ 2 ವಿಸಲ್ ಆಯಿತು. ನಾನು ಆಫ್ ಮಾಡ್ತೇನೆ. ಇದು ಪೂರ್ತಿ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನಾವು ಅದನ್ನು ಸಿಪ್ಪೆ ತೆಗೆದು ಪಲ್ಪ್ ಮಾತ್ರ ತಗೊಳ್ಳಿಕ್ಕೆ, ಸಿಪ್ಪೆ ಬಿಸಾಡಲಿಕ್ಕೆ, ಮತ್ತು ಅದರದ್ದು ಸೀಡ್ ಬಿಸಾಡಲಿಕ್ಕೆ, ಬೀಜ. ಸೊ ಇವಾಗ ಪ್ರೆಷರ್ ಕುಕ್ಕರ್ ಆರಿದೆ, ಸರಿ ಬೆಂದಿದೆ. ಆರಾಮಾಗಿ ನಾವು ಇದನ್ನು ಜಸ್ಟ್ ಸ್ಪೂನಿಂದ ಪಲ್ಪ್ ತಕ್ಕೊಂಡು ಸೀಡ್ ಮತ್ತು ಸಿಪ್ಪೆ ಬಿಸಾಕಲಿಕ್ಕೆ, ಆ ಪಲ್ಪನ್ನು ಮ್ಯಾಶ್ ಮಾಡಿಕೊಂಡು ಅದಕ್ಕೆ, ಅಥವಾ ನೀವು ಮಿಕ್ಸಿ ಮಾಡಿದ್ರೂ ಆಗ್ಬೋದು, 1 ರೌಂಡ್ ಮಿಕ್ಸಿ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ನೀರು ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿ ಜ್ಯೂಸ್ ಮಾಡ್ಕೊಳ್ಳಿಕ್ಕೆ. ಈಗ ಇದ್ರದ್ದು ಪಲ್ಪ್ ತಕ್ಕೊಳ್ಳೋಣ. ನೋಡಿ, ಸಿಪ್ಪೆ ಇಷ್ಟು ಕ್ಲೀನಾಗಿ ಬಂದಿದೆ. ಇದರಲ್ಲಿ ಏನು ತೆಗಿಲಿಕ್ಕಿಲ್ಲ ಇನ್ನು. ಇದ್ರದ್ದು ಪಲ್ಪ್ ತಕ್ಕೊಂಡು ಮಾಡಲಿಕ್ಕೆ. ಸೊ ನಾನು 2 ಇದರದ್ದು ಕೂಡ ತೆಗಿತೇನೆ. ಸೊ ಇವಾಗ ಪಲ್ಪ್ ಪೂರ್ತಿ ತೆಗಿಲಿಕ್ಕೆ ಈಸಿಯಾಗಿ ಬಂದುಬಿಡ್ತದೆ, ಆಲ್ರೆಡಿ ಬೆಂದಿರ್ತದಲ್ಲ. ಸೊ ನೀಟಾಗಿ ಪಲ್ಪ್ ತಕ್ಕೊಂಡು ಅದನ್ನು ಮ್ಯಾಶರಿಂದ ಮ್ಯಾಶ್ ಮಾಡಿ, ಅಥವಾ ಮಿಕ್ಸಿದಲ್ಲಿ 1 ರೌಂಡ್ ಹಾಕುವಾಗ ಬೆಲ್ಲ, ಸ್ವಲ್ಪ ಉಪ್ಪು, ಸ್ವಲ್ಪ ಅಂದರೆ ಪೆಪ್ಪರ್ ಪೌಡ್ರ್ ಹಾಕಿ ಅದನ್ನು ಕೋಲ್ಡ್, ಸಪೋಸ್ ನಿಮಗೆ ತುಂಬ ಕೋಲ್ಡ್ ಡ್ರಿಂಕ್ಸ್ ಇಷ್ಟ ಆದರೆ ಅದಕ್ಕೆ ಸ್ವಲ್ಪ ನೀವು ಇದು ಹಾಕಿ, ಐಸ್ ಕ್ಯೂಬ್ಸ್ ಹಾಕಿ ಜ್ಯೂಸ್ ಮಾಡಲಿಕ್ಕೆ. ಸೊ ನೋಡಿ, ಪಲ್ಪ್ ಈ ಥರ ಬೆಂದಿರ್ತದೆ ಆಲ್ರೆಡಿ. ಸೀಡ್ ಏನು ಮಾಡಲಿಕ್ಕಾಗಲ್ಲ. ಸೀಡ್ ಈವನ್ ಅದರಿಂದ ಇದು ಕೂಡ ಆಗಲ್ಲ, ಐ ಮೀನ್ ಗಿಡ ಬರೋದಿಲ್ಲ, ಯಾಕಂದರೆ ಆಲ್ರೆಡಿ ಬೆಂದಿದೆ ಅಲ್ಲ ಇದು. ಸೊ ಹಾಗೆ ಬರೋದಿಲ್ಲ ಈ ರೀತಿ ಮಾಡಲಿಕ್ಕೆ. ನಾನು ಬಾಕಿದ ಇನ್ನೊಂದನ್ನು ಕೂಡ ಅದೇ ರೀತಿ ತೆಗಿತೇನೆ. ಸ್ವಲ್ಪ ನೀರು ಹಾಕಿ ಪಲ್ಪ್ ಎಲ್ಲ ಸರಿ ಬಿಡಿಸ್ಕೊಂಡೆ. ನಾನೇನು ಮಿಕ್ಸಿ ಹಾಕ್ತಿಲ್ಲ, ನಾನು ಈ ರೀತಿ ಮ್ಯಾಶರ್ಲಿನೇ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು, ಅಂದರೆ ಪಲ್ಪ್ ಸಿಗ್ಬೇಕು ನೀವು ಬಾಯಿಗೆ ತಿನ್ನುವಾಗ. ಅದು ಏನಾದರೂ ಜ್ಯೂಸ್ ಕುಡಿಯುವಾಗ ಮಧ್ಯಕ್ಕೆ ಪಲ್ಪ್ ಬಂದಾಗ ತುಂಬ ಚೆನ್ನಾಗಿರ್ತದೆ. ಸೊ ನನ್ನ ಲೈಕಿಂಗ. ಸೊ ನಾನು ಮಿಕ್ಸಿಗೆ ಹಾಕ್ತಿಲ್ಲ, ಇದಕ್ಕೆ ಮಾಡಿ. ಇದಕ್ಕೆ ನಾನು ಇವಾಗ ಸ್ವಲ್ಪ ಬೆಲ್ಲ ಸೇರಿಸ್ತೇನೆ. ಬೆಲ್ಲ ನಿಮಗೆ ಎಷ್ಟು ಬೇಕು ನೋಡಿ ಸೇರಿಸ್ಕೋಬೋದು, ಹೆಚ್ಚು ಕಡಿಮೆ. ಆದಷ್ಟು ಕಮ್ಮಿನೇ ಮಾಡಿ. ಸಕ್ಕರೆ ಕೂಡ ಸೇರಿಸ್ಕೋಬೋದು, ಬಟ್ ಆದಷ್ಟು ಸಕ್ಕರೆ ಹೆಲ್ತಿಗೆ ಅಷ್ಟು ಒಳ್ಳೆಯದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ಸಕ್ಕರೆ ಅವಾಯ್ಡ್ ಮಾಡ್ತಾಯಿದ್ದೀನಿ. ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡ್ಕೊಂಡಿರೋದು. ಸೊ ಇವಾಗ ನಾನು ಮಾಡಿ ಇದಕ್ಕೆ ಒಂದು ದೊಡ್ಡ ಬೌಲಲ್ಲಿ ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಮಾಡ್ಕೋತೇನೆ. ಅಂದರೆ ಇದು ಥಿಕ್ ಆದರೆ ಇದು ಪಲ್ಪ್ ತಿನ್ನಲಿಕ್ಕಾಗಲ್ಲ. ಜ್ಯೂಸ್ ಮಾಡಬೇಕು ಅಂದರೆ ಇದ್ರದ್ದು ಆಲ್ಮೋಸ್ಟ್ ಇದ್ರ ಡಬಲ್ ನೀರು ಹಿಡಿತದೆ. ಈಗ ನನಗೆ ಈ ಬಟ್ಲದ್ದು ಡಬಲ್ ನೀರು ಹಿಡಿತದೆ. ಸುಮಾರು ಒಂದು 6 ಜನರಿಗೆ, 6-7 ಜನರಿಗೆ, 8 ಜನರಿಗೆ ಆಗ್ತದೆ. ಇನ್ನೂ ಜಾಸ್ತಿನೇ ಆಗ್ತದೆ, ಕಡಿಮೆ ಆಗಲ್ಲ. ಇದಕ್ಕೆ ನಾನು ಇವಾಗ ಸ್ವಲ್ಪ 3 ಟೇಬಲ್ ಸ್ಪೂನ್ ಬೆಲ್ಲ ಹಾಕಿದೆ, ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದೆ, ಮಿಕ್ಸ್ ಮಾಡಿ ಒಂದು ಸತಿ ಟೇಸ್ಟ್ ನೋಡಿದೆ. ತುಂಬ ಚೆನ್ನಾಗಿದೆ. ಹುಳಿ, ಸಿಹಿ, ಉಪ್ಪು ಎಲ್ಲ ಬರ್ತಾ ಉಂಟು. ಸ್ವಲ್ಪ ಪೆಪ್ಪರ್ ಹಾಕಿ ಈಗ ಧಾರಾಳ ನೀರು ಹಾಕ್ತೇನೆ ಇದಕ್ಕೆ. ಈಗ ನಾನು ತೊಗೊಂಡಿರೋದು ಮ್ಯಾಂಗೋ 2 ದೊಡ್ಡ ಮ್ಯಾಂಗೋ, ಆಲ್ಮೋಸ್ಟ್ ಅರ್ಧ kg ಇತ್ತದು. ಸೊ ಅದಕ್ಕೆ ಇಷ್ಟು ಸುಮಾರು 6 ಲೋಟದಷ್ಟು
ಅಲ್ಲ 6 ಅಲ್ಲ, ಹಾಕಿದಾಗ 8 ಆಗ್ಬೋದು. 8 ಲೋಟದಷ್ಟು ಜ್ಯೂಸ್ ಆಗಿದೆ. ಇದು ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವೇರಿ ಮಾಡ್ಕೋಬೋದು, ಏನು ಹೀಗೆ ಅಂತೇನಿಲ್ಲ. ತುಂಬ ಚೆನ್ನಾಗಿದೆ. ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ, ರಿಚ್ ಇನ್ ವಿಟಮಿನ್ ಸಿ ವಿಚ್ ಬೂಸ್ಟ್ ದ ಇಮ್ಯುನಿಟಿ ಪವರ್. ಸೊ ಹಾಗಾಗಿ ಮತ್ತು ಈಗ ತುಂಬ ಸೆಕೆ ಇದೆ. ಸೆಕೆ ನಾವು ಕಾಂಪೆನ್ಸೇಟ್ ಮಾಡಬೇಕಾದ್ರೆ ಅವಾಗವಾಗ ನಮಗೇನಾದರೂ ಒಂದು ಜ್ಯೂಸ್ ಕುಡಿತಾ ಇರಬೇಕು, ಹೆಲ್ದಿ ಜ್ಯೂಸ್. ಸೊ ದಿಸ್ ಈಸ್ ಒನ್ ಆಫ್ ದ ಹೆಲ್ದಿ ಜ್ಯೂಸ್. ನೀವು ಟ್ರೈ ಮಾಡಿ. ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೆನಪಿರಲಿ, ಇದರಲ್ಲಿ ನಿಮಗೆ ಬೆಲ್ಲ ಕಮ್ಮಿ ಹಾಕಬೇಕು ಅಂದರೆ ಸ್ವಲ್ಪ ಸಿಹಿ ಇರೋ ಮ್ಯಾಂಗೋ ತೊಗೊಳ್ಳಿ. ತುಂಬ ಹುಳಿ ಇರೋ ಮ್ಯಾಂಗೋ ಇದ್ದರೆ ಡೆಫಿನೆಟ್ಲಿ ಇಟ್ ವಿಲ್ ಕನ್ಸ್ಯೂಮ್ ಮೋರ್ ಜಾಗ್ರಿ. ಅಥವಾ ಶುಗರ್ ಹಾಕೋಬೋದು. ಶುಗರ್ ಆದಷ್ಟು ಅವಾಯ್ಡ್ ಮಾಡಿ. ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ, ನೀವು ಅವಾಯ್ಡ್ ಮಾಡಿ. ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ ಜ್ಯೂಸು, ಹೆಲ್ದಿಯಾಗಿದೆ. ಯು ಫೀಲ್ ಕಂಫರ್ಟೇಬಲ್, ಒಂಥರ ಟಮ್ಮಿ ಫಿಲ್ ಆದಂಗೆ ಅನ್ನಿಸ್ತದೆ. ಬಟ್ ಅದೇನು ಯು ವಿಲ್ ನಾಟ್ ಹ್ಯಾವ್ ಎನಿ ಎಕ್ಸ್ಟ್ರಾ ಫ್ಯಾಟ್ ಟು ದ ಬಾಡಿ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ನನಗೆ ಕಮೆಂಟ್ಸ್, ಕಾಂಪ್ಲಿಮೆಂಟ್ಸ್ ಹಾಕೋದು ಮರಿಬೇಡಿ. ಇನ್ ಕೇಸ್ ಏನಾದರೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.